ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಬ್ರಿಂಜಾಲ್ ಕ್ಯಾಪ್ಸಿಕಮ್ ರೈಸ್ ಮಾಡ್ತಿದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ. ನಾನಿವಾಗ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಒಂದು 5-6 ಚಮಚ ಎಣ್ಣೆನ ಹಾಕ್ಕೊಳ್ತೀನಿ. ಓಕೆನಾ? ಎಣ್ಣೆ ಸ್ವಲ್ಪ ಕಾಯಿದ ನಂತರ ನಾನು ಡ್ರೈ ಮಸಾಲೆಗಳನ್ನ ಹಾಕ್ಕೊಳ್ತೀನಿ. ಒಂದು ಪೀಸ್ ಚಕ್ಕೆನ ಹಾಕ್ಕೊಳ್ತೀನಿ ನಾನು. ಎಣ್ಣೆ ಕಾಯಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ. ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಬರೀ ನೀವು ಎಣ್ಣೆನೇ ಹಾಕ್ಕೊಳ್ಬೋದು ನೋಡಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನಾನು. ಎಣ್ಣೆ ಕಾಯ್ದ ನಂತರ ಚಕ್ಕೆ, 1 ಪೀಸ್ ಚಕ್ಕೆನ ಹಾಕ್ಕೊಳ್ಳೋಣ ನೋಡಿ. 1 ಪೀಸ್ ಚಕ್ಕೆ ಹಾಕ್ಕೊಳ್ತಾಯಿದ್ದೀನಿ. ಒಂದು 3-4 ಏಲಕ್ಕಿನ ಹಾಕ್ಕೊಳ್ತೀನಿ. 3-4 ಏಲಕ್ಕಿ, ಲವಂಗ ಒಂದು 7-8 ಹಾಕ್ತಾಯಿದ್ದೀನಿ ನಾನು. 3-4 ಏಲಕ್ಕಿಗಳು, 3 ಏಲಕ್ಕಿ ಹಾಕ್ತಾಯಿದ್ದೀನಿ. ಮತ್ತು ಅನಾನಸ್ ಹೂವು ಒಂದು, ಮತ್ತು 1 ಬ್ಲ್ಯಾಕ್ ಏಲಕ್ಕಿ, ಮರಾಠಿ ಮೊಗ್ಗು 2. ಇದೆಲ್ಲ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ಜಾಪತ್ರೆ, ಇಷ್ಟು ಫ್ರೈ ಆಗಲಿ. ಈಗ ಪಲಾವ್ ಎಲೆನ ಹಾಕ್ಕೊಳ್ತೀನಿ ನಾನು. 2 ಪಲಾವ್ ಎಲೆ 2. ಇವಾಗ ಚೆನ್ನಾಗಿದು ಫ್ರೈ ಆಗಿ ಅದ್ರದ್ದು ಆಯಿಲ್ ಮತ್ತು ತುಪ್ಪದು ಇದಾದ ತಕ್ಷಣ ಈರುಳ್ಳಿ, ನಾನು 2 ಈರುಳ್ಳಿನ ಉದ್ದು ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ಕ್ವಾಂಟಿಟಿ ಎಷ್ಟು ಜನ ಇದ್ದೀರ ನೋಡಿಕೊಂಡು ನೀವು ಈರುಳ್ಳಿನ ಹಾಕ್ಕೊಳ್ಬೋದು. ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ. ಓಕೆನಾ? 2 ಈರುಳ್ಳಿ, ಅದು ಸ್ವಲ್ಪ ಫ್ರೈ ಆಗಲಿ. ಆದ ನಂತರ ನಾನು ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಒಂದು ಮಿಕ್ಸ್ನ ಮಾಡ್ಕೊಳ್ಳೋಣ. ಅದರ ವಾಸನೆ, ಅದರ ಘಮ ಎಲ್ಲ ಈರುಳ್ಳಿನಲ್ಲಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು, ಇವಾಗ ಹಸಿಮೆಣಸಿನ್ಕಾಯಿ ಒಂದು 4-5 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಒಂದು ಬ್ರಿಂಜಾಲ್ ಮತ್ತು 1 ಕ್ಯಾಪ್ಸಿಕಮ್ ಇದ್ದರೆ ಸಾಕು ಫ್ರೆಂಡ್ಸ್. ನಾವು ಆಫೀಸ್ಗೆಲ್ಲ ಹೋಗುವಂಥವ್ರು ಈಸಿಯಾಗಿ ಮಾಡ್ಕೊಂಡು ನೋಡಿ. 1 ಬದನೆಕಾಯಿನ ಹಾಕ್ಕೊಳ್ತಿದ್ದೀನಿ ನಾನು. ಮಾಮೂಲಿ ಪರ್ಪಲ್ ಕಲರ್ ಬರುತ್ತಲ್ವ ಬದನೆಕಾಯಿ, ಆ ಬದನೆಕಾಯಿನ ಹಾಕ್ತಿದ್ದೀನಿ. 1 ಬದನೆಕಾಯಿ ಇದ್ದರೂ ಸಾಕು, ಇಲ್ಲ 1 ಇದ್ದರೂ ಸಾಕು. 1 ಟೊಮೊಟೊ, ನಾಟಿ ಟೊಮೊಟೊನ ಹಾಕ್ಕೊಳ್ತಾಯಿದ್ದೀನಿ. 1 ಕ್ಯಾಪ್ಸಿಕಮ್ ಇಲ್ಲ ಅಂದರೆ ಬ್ರಿಂಜಾಲ್ನ ಹಾಕ್ಕೊಳ್ಳಿ. ಬ್ರಿಂಜಾಲ್ ಇಲ್ಲ ಅಂದರೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ಸ್ಕಿಪ್ ಮಾಡ್ಕೋಬೋದು ನೀವು. 2 ಇತ್ತು ಅಂದರೆ 2 ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇವಾಗ 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತೀನಿ. ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಬೇರೆ ಇನ್ನೇನು ಮಸಾಲೆ ಇಲ್ಲ ಫ್ರೆಂಡ್ಸ್, ಇಷ್ಟೇ. ತುಂಬ ಈಸಿಯಾಗಿ ನೀವು ಮಾಡ್ಬೋದು. ಆಫೀಸ್ಗೆಲ್ಲ ಹೋಗಬೇಕು ಅಂದರೆ ಆ ಟೈಮ್ನಲ್ಲಿ ತೊಗೊಂಡೋಗೋದಕ್ಕೆ, ಮಕ್ಳುಗಳಿಗೆ ಟಿಫನ್ಗೆ ಹಾಕ್ಕೊಳ್ಳೋದಕ್ಕೆ, ಇವನ್ ಮಧ್ಯಾಹ್ನ ಊಟಕ್ಕೂ ಬೇಕಾದ್ರೆ ನೀವು ತಿನ್ಬೋದು ಇದನ್ನು ನೋಡಿ. ಕಲ್ಲುಪ್ಪು 1 ಸ್ಪೂನ್ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಚೆನ್ನಾಗಿದೆಲ್ಲ ಹಸಿ ವಾಸನೆ ಹೋಗ್ಬಿಟ್ಟು ಆ ಟೊಮೊಟೊದೆಲ್ಲ ಗೊಜ್ಜು ಥರ ಸ್ಮ್ಯಾಶ್ ಆಗಿ ಗೊಜ್ಜು ಥರ ಆಗಬೇಕು. ಓಕೆನಾ? ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಆ ಟೊಮೊಟೊ ಸ್ಮ್ಯಾಶ್ ಆಗಲಿ. ಖಾರದ ಪುಡಿ ಒಂದು 1/2 ಚಮಚ ಹಾಕ್ಕೊಳ್ತಾಯಿದ್ದೀನಿ ನಾನು. ನೀವು ಬರೀ ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು. ಓಕೆನಾ? ಇಲ್ಲ ಹಸಿಮೆಣಸಿನ್ಕಾಯಿ ಆದ್ರೂ ನೀವು ಹಾಕ್ಕೊಳ್ಬೋದು. ಇಲ್ಲ 2 ಹಾಕ್ಕೊಳ್ತಿದ್ರು ಹಾಕ್ಕೊಳ್ಳಿ, ಇಲ್ಲ ಇದರಲ್ಲಿ ಯಾವುದೋ ನೀವು ಒಂಥರ ಸ್ಕಿಪ್ ಮಾಡಿ, ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಖಾರದ ಪುಡಿ ಹಾಕ್ಬೋದು, ಇಲ್ಲ ಖಾರದ ಪುಡಿ ಸ್ಕಿಪ್ ಮಾಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಇವಾಗ ನೋಡಿ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ. ನಾನು 2 ಲೋಟ ಅಕ್ಕಿಗೆ 5 ಲೋಟ ನೀರನ್ನು ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ತೋರಿಸ್ತಾಯಿದ್ದೀನಿ ನಾನು ನೋಡಿ. ಇವಾಗೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ.
ಎಣ್ಣೆಲ್ಲ ಬಿಟ್ಕೊಂಡಿದೆ. ಇವಾಗ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಸರಿ ನಾನು ಒಂದು ಕಡೆ ನೀರನ್ನು ಯಾವಾಗಲೂ ಕಾಯೋದಕ್ಕೆ ಇಟ್ಕೊತೀನಿ, ಯಾಕೆಂದರೆ ಬೇಗ ಆಗಬೇಕು ಅಂತಂದರೆ ನೋಡಿ ಈ ಲೋಟದಲ್ಲಿ 5 ಲೋಟ ನೀರನ್ನು ಕಾಯೋದಕ್ಕೆ ಇಟ್ಕೊಳ್ತಾಯಿದ್ದೀನಿ. ಒಂದು ಕಡೆ ನಾನು ಇಟ್ಕೊಂಡಿದ್ದೀನಿ. ಓಕೆನಾ. ಆ ಬಿಸಿ ನೀರನ್ನು ಹಾಕ್ತೀನಿ, ಏಕೆಂದರೆ ನೀವು ಕೋಲ್ಡ್ ವಾಟ್ರನ್ನ ಹಾಕಿದ್ರೆ ತುಂಬ ಟೈಮ್ ಕಾಯಬೇಕಾಗುತ್ತೆ. ಇದು ಅಂದರೆ ನಿಮಗೆ ಇಮಿಡಿಯೇಟ್ಲಿ ವಿತಿನ್ 10 ನಿಮಿಷದಲ್ಲೇ ಆರಾಮಾಗಿ ನೀವು ಒಂದು ಅನ್ನನ ಮಾಡ್ಕೊಳ್ಬೋದು. ಓಕೆನಾ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಚಿ ಹೇಗಿದೆ ಅಂತ ನೋಡಿಬಿಟ್ಟು ಸ್ವಲ್ಪ ಇದು ಕುದೀಲಿ, ನೀರು ಕುದಿಯೋದಕ್ಕೆ ಬಿಟ್ಬಿಡೋಣ. ನೀರು ಚೆನ್ನಾಗಿ ಕುದ ನಂತರ ಅಕ್ಕಿನ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನೆನೆಸಿ 10 ಮಿನಿಟ್ಸ್ ನಾನು ಇಡ್ತೀನಿ ಫ್ರೆಂಡ್ಸ್. ಅನ್ನ ಆವಾಗ ನಿಮಗೆ ಉದುರಾಗಿ ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಇನ್ನೊಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ. 1.5 ಚಮಚ ಹಾಕ್ಕೊಳ್ತಾಯಿದ್ದೀನಿ ನಾನು. 2 ಲೋಟ ಅಕ್ಕಿಗೆ 5 ಲೋಟ ನೀರು, 1.5 ಚಮಚ ಉಪ್ಪು ಹಾಕ್ಕೊತಿದ್ದೀನಿ. ನಿಮ್ಮಲ್ಲಿ ಉಪ್ಪು ಜಾಸ್ತಿ ಇದ್ದರೆ 2 ಸ್ಪೂನ ನೀವು ಹಾಕ್ಕೊಳ್ಬೋದು. ನಾನು ಆಮೇಲೆ ಕಡಿಮೆನೇ ತಿನ್ನೋದು. ನಾನು 1.5 ಚಮಚ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ನಾನು. ಇವಾಗ ಒಂದು 5-10 ಮಿನಿಟ್ಸ್, ಇದು ಬಿಸಿ ನೀರೇ ಅಲ್ವಾ, ಒಂದು 5 ಮಿನಿಟ್ಸಲ್ಲಿ ಕುದಿ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ನೋಡಿ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾವು ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಲ್ವ, ಅಕ್ಕಿನ ಇದೆಲ್ಲ ಹಾಕೋಣ. ಒಂದ್ಸಲ ನೀವು ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಅನ್ನ ಉದುರಾಗಿ ಸಖತ್ತಾಗಿರುತ್ತೆ. ಓಕೆನಾ. ನಡಿದೆ ಲೋಟದಲ್ಲಿ ನಾನು 2 ಲೋಟ ಅಕ್ಕಿನ ನೆನೆಸಿ 10 ಮಿನಿಟ್ಸ್ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ನ ಕೊಟ್ಟು ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕ್ಕಿ ಎಲ್ಲ ಮೇಲೆ ಬರುತ್ತೆ. ಆ ಟೈಮ್ನಲ್ಲಿ ನೀವು ಲಿಡ್ನ ಕ್ಲೋಸ್ ಮಾಡಬೇಕು. ಆಗ ನಿಮಗೆ ತುಂಬ ಚೆನ್ನಾಗಿ ಮುದ್ದೆ ಥರ ಅನ್ನ ಆಗಲ್ಲ, ತುಂಬ ಉದುರಾಗಿ ಬಿಡಿ ಬಿಡಿಯಾಗಿರುತ್ತೆ. ಓಕೆನಾ. ಇವಾಗ ನೋಡಿ ಅಕ್ಕಿನೆಲ್ಲ ನಾನು ಹಾಕಿ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ 2 ವಿಸಲ್ ಬರ್ಸಿದ್ರೆ ಸಾಕು ಫ್ರೆಂಡ್ಸ್. ಓಕೆನಾ. ನೋಡಿ ಇವಾಗೆಲ್ಲ ಅಕ್ಕಿನೂ ಹಾಕಿದ್ದೀನಿ ನಾನು. ಸ್ವಲ್ಪ ಇದೆ ಅದನ್ನು ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲ ಅಕ್ಕಿನೂ ಹಾಕಿ ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಬಟ್ ಅಕ್ಕಿ ಎಲ್ಲ ನೀರು ಕುದ್ದು ಅಕ್ಕಿ ಎಲ್ಲ ಮೇಲೆ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ನಾನು. ಅಕ್ಕಿ ಸ್ವಲ್ಪ ಮೇಲೆ ಬಂದಂಗೆ ಆಗುತ್ತೆ, ಕುದಿಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಆ ಟೈಮ್ನಲ್ಲಿ ನೀವು ಲಿಡ್ನ ಕ್ಲೋಸ್ ಮಾಡಿ. ಓಕೆನಾ. ಇವಾಗ ಸ್ವಲ್ಪ ಕುದೀಲಿ ಅಂತ ಅಂದ್ಬಿಡ್ತೇನೆ. ನೋಡಿ ಇವಾಗ ಅಕ್ಕಿ ಎಲ್ಲ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಈ ಟೈಮ್ನಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಬರ್ಸ್ಕೊಳ್ಳಿ. ಸೂಪರಾಗಿರುತ್ತೆ ಅನ್ನ ಮಾತ್ರ. ಓಕೆನಾ. ಮತ್ತು ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ಪ್ಲೀಸ್ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದ್ರೇ ನೋಡಿ. ಮತ್ತು ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ 2 ವಿಸಲ್ ಬರ್ಸೋಣ ಫ್ರೆಂಡ್ಸ್. ಇವಾಗ ನೋಡಿ 2 ವಿಸಲ್ ಬಂತು. ಇವಾಗ ನೋಡಿ ಅನ್ನ ಆಗಿದೆ. ಇವಾಗ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಬೆಳೆಸಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.